ಭೈರವಂ ಭಜೆ. ನಮಸ್ಕಾರ ವೀಕ್ಷಕರೇ, ಇಂದಿನ ದಿನ ಕಾಶಿ ನಗರದ ಬಗ್ಗೆ, ಮೋಕ್ಷದಾಯಕ ನಗರಗಳಲ್ಲಿ ಅದು 4ನೇ ನಗರ. ಆ ವಿಷಯವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಇದು ಕಾಶಿ. ಇದು ಅತ್ಯಂತ ಪ್ರಾಚೀನ ತೀರ್ಥಕ್ಷೇತ್ರ. ಇದು ಅತ್ಯಂತ ಪ್ರಾಚೀನ ತೀರ್ಥಕ್ಷೇತ್ರ ಆಗಿದೆ. ಇದನ್ನು ಆದಿಕ್ಷೇತ್ರ ಎಂದು ಕರೆಯುತ್ತಾರೆ. ಮೊದಲನೇ ಕ್ಷೇತ್ರ ಅಂತಲೂ ಇದನ್ನು ಕರೀತಾರೆ. ಕಾಶ್ಯಂ ಮುಕ್ತಿ ಅಂದರೆ, ಕಾಶಿ ಅಂದರೆ ಏನರ್ಥ ಅಂದರೆ, ಕಾಶಿಯಲ್ಲಿ ಶರೀರ ಬಿಟ್ಟವರಿಗೆ ಮುಕ್ತಿ ದೊರೆಯುತ್ತದೆ. ಯಾರು ಕಾಶಿಯಲ್ಲಿ ಸಾಯ್ತಾರೋ ಅವರಿಗೆ ಮುಕ್ತಿ ಖಚಿತ ಅನ್ನೋ ನಂಬಿಕೆ ಇದೆ ಎಂಬುದು ನಮ್ಮ ಸಮಾಜದ ವಿಶ್ವಾಸ. ಗಂಗೆಯ ದಡದಲ್ಲಿರುವ ಈ ದಿವ್ಯ ಕ್ಷೇತ್ರವು ಎಲ್ಲ ಭಾರತೀಯರ ಮತ್ತು ವಿಶೇಷವಾಗಿ ಶಿವಭಕ್ತರ ಪರಮ ಶ್ರದ್ಧಾ ಕೇಂದ್ರವಾಗಿದೆ. ಗಂಗೆ ದಡದಲ್ಲಿರ್ತಕ್ಕಂಥ ಈ ದಿವ್ಯ ಕ್ಷೇತ್ರ ಎಲ್ಲ ಭಾರತೀಯರ ಮತ್ತು ವಿಶೇಷವಾಗಿ ಶಿವಭಕ್ತರ ಪರಮ ಶ್ರದ್ಧಾ ಕೇಂದ್ರ ಆಗಿದೆ ಈ ಕಾಶಿ ಕ್ಷೇತ್ರ. ಕಾಶಿಯ ಉಲ್ಲೇಖವು ವೇದೋಪನಿಷತ್ತುಗಳಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ, ಪುರಾಣಗಳಲ್ಲಿ, ಬೌದ್ಧ ಜೈನ ಸಾಹಿತ್ಯಗಳಲ್ಲಿದೆ. ಇದು ಎಲ್ಲದರಲ್ಲೂ ಈ ವಿಷಯ ಇದೆ. ಕಾಶಿಯ ಉಲ್ಲೇಖ ವೇದೋಪನಿಷತ್ತುಗಳಲ್ಲಿ, ರಾಮಾಯಣದ ಮಹಾಭಾರತಗಳಲ್ಲಿ, ಪುರಾಣಗಳಲ್ಲಿ, ಬೌದ್ಧ ಜೈನ ಸಾಹಿತ್ಯಗಳಲ್ಲೂ ಇದರ ಉಲ್ಲೇಖ ಇದೆ. ಸ್ಕಂದ ಪುರಾಣದ ಕಾಶಿ ಖಂಡದಲ್ಲಿ, ಸ್ಕಂದ ಪುರಾಣ ಅಂತಿದೆ, ಅದರಲ್ಲಿ ಕಾಶಿ ಖಂಡದಲ್ಲಿ ಈ ನಗರದ ಮಹತ್ವ ಮತ್ತು ವೈಭವಗಳನ್ನು ವರ್ಣಿಸುವ, ಇದರಲ್ಲೇ ಈ ನಗರದ ಮಹತ್ವವನ್ನು ಮತ್ತು ವೈಭವಗಳನ್ನು ವರ್ಣಿಸ್ತಕ್ಕಂಥ ಒಂದು 15,000 ಶ್ಲೋಕಗಳಿವೆ. ಇದು ವರ್ಣಿಸ್ತಕ್ಕಂಥ ಕಾಶಿ ವೈಭವವನ್ನು ವರ್ಣಿಸಕ್ಕೊಂದು 15,000 ಶ್ಲೋಕಗಳು ಇದರಲ್ಲಿದೆ. ಮಹಾಭಾರತದ ಪ್ರಕಾರ ದೇವೋದಾಸನೆಂಬ ರಾಜನು ಇಂದ್ರನ ಇಚ್ಛೆಯಂತೆ, ದೇವೋದಾಸ ಅಂತ ಒಬ್ಬ ಭಕ್ತ ಇರ್ತಾನೆ, ಅವನ ಇಂದ್ರನ ಇಷ್ಟದಂತೆ ಅವನು ಈ ನಗರವನ್ನು, ದೇವೋದಾಸನವನು ಈ ನಗರವನ್ನು ನಿರ್ಮಿಸಿದ. ಇದನ್ನು ಸ್ಥಾಪನೆ ಮಾಡ್ತಾನೆ, ಕಾಶಿ ನಗರವನ್ನು ದೇವೋದಾಸ ಅನ್ನೋನು. ಇದು ಶಂಕರನ ದೇವ ಸಾಮ್ರಾಜ್ಯದ ರಾಜಧಾನಿ. ಶಂಕರ ದೇವರದು ಸಾಮ್ರಾಜ್ಯದ ಇದು ರಾಜಧಾನಿಯಾಗಿರುತ್ತೆ. ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಒಂದಾದ, ಮೋಕ್ಷದಾಯಕ ನಗರಗಳಲ್ಲಿ ಒಂದು ಕಾಶಿಯನ್ನು ವಾರಣಾಸಿ, ಬನಾರಸ್, ವಾರಣಾಸಿ ಅಂದರೂ ಒಂದೇ, ಬನಾರಸ್ ಅಂದರೂ ಒಂದೇ, ಅವಿಮುಕ್ತಕ, ಆನಂದ ಕಾನನ, ಇದಕ್ಕೆ ಎಷ್ಟೊಂದು ಹೆಸರುಗಳಿದೆ ಅಂತ. ಆನಂದ ಕಾನನ, ಮಹಾತ್ಮ ಮಾಯ ಮುಂತಾಗಿ ಕರೆದಿದ್ದಾರೆ. ಇದನ್ನು ಅನೇಕ ಹೆಸರುಗಳಿಂದ ಸಂಬೋಧನೆ ಮಾಡಿದ್ದಾರೆ. ಕಾಸ್ ಎಂದರೆ ತೇಜಸ್ಸು. ಕಾಸ್ ಅಂದರೆ ಅದರ ಅರ್ಥ ತೇಜಸ್ಸು ಅಂದರೆ ಬೆಳಕು ಎಂದರ್ಥ. ಜ್ಞಾನ ನೀಡುವ ವಿದ್ಯಾವಿಲಾಸಿಗಳ ತವರು. ಜ್ಞಾನ ಮತ್ತು ವಿದ್ಯೆಗಳನ್ನು ನೀಡ್ತಕ್ಕಂಥ, ಸಂತೋಷ ಕೊಡ್ತಕ್ಕಂಥ ಒಂದು ತವರೂರು ಎಂಬ ಅರ್ಥದಲ್ಲಿ ಈ ನಗರವನ್ನು ಕಾಶಿ ಎಂದು ನಮ್ಮ ಹಿರಿಯರು ಕರೆದ. ವಾರಣ ಮತ್ತು ಹಸಿ ಎಂಬೆರಡು ನದಿಗಳ ನಡುವೆ ಇರುವುದರಿಂದ ವಾರಣ ಮತ್ತು ಹಸಿ ಅನ್ನೋ ನದಿಗಳ ನಡುವೆ ಇದನ್ನು ವಾರಣಾಸಿ ಎಂದು ಕರೆಯಲಾಯಿತು. ಇದನ್ನು ವಾರಣಾಸಿ ಅಂತ ಕರೆದಿದ್ದಾರೆ. ಸುಮಾರು 8 ಶತಮಾನಗಳ ಹಿಂದೆ ಈ ನಗರವು ಬನಾರಸ್ ಎಂಬ
ಅರಸನ ರಾಜಧಾನಿಯಾಗಿತ್ತು. ಬನಾರಸ್ ಅಂತ ಒಬ್ಬ ರಾಜ ಇದ್ದ, ಅವನ ರಾಜಧಾನಿ ಇದಾಗಿತ್ತು. ಅವನಿಂದಾಗಿ ಇದು ಬನಾರಸ್ ಆಯಿತಂತೆ ಅಂತ ಆಯಿತು ಅಂತ ಜನ ಹೇಳ್ತಾರೆ. ಅವಿ ಅವಿ ಎಂಬರೆ ಅವಿ ಎಂಬರೆ ಪಾಪ, ಅಲಿಮುಕ್ತಕ ಎಂದರೆ ಪಾಪನಾಶಕ ಅನ್ನೋ ಅರ್ಥ. ಅದು ಆ ನಗರದ ಅರ್ಥ. ದೇವಗಂಗೆ ಮತ್ತು ಶಿವನ ಸಾನ್ನಿಧ್ಯವಿದ್ದ, ದೇವಗಂಗೆ ಮತ್ತು ಈಶ್ವರ ಸಾನ್ನಿಧ್ಯ ಇರೋದ್ರಿಂದ ಶಿವನ ಸಾನ್ನಿಧ್ಯವಿದ್ದ ಮೇಲೆ ಅದು ಅವಿಮುಕ್ತಕ ಅಂದರೆ ಮುಕ್ತಿ ಸಿಗಲೇಬೇಕು ಅನ್ನೋ ಅರ್ಥ. ಇರಲೇಬೇಕು. ಸಂಚಿತ ಸಚ್ಚಿತ್ ಆನಂದ ಮೂರ್ತಿಯಾದ, ಸಚ್ಚಿತ್ ಆನಂದ ಮೂರ್ತಿ ಅಂದರೆ ನಮ್ಮ ಬೆಳಕಿನ, ನಮ್ಮ ಇದು ಸಚ್ಚಿದ ಆನಂದ, ನಮ್ಮ ಮನಸ್ಸಲ್ಲಿ ಬೆಳಕನ್ನು ಜ್ಞಾನ ಕೊಡುವಂಥವನು ಶಂಕರನಿಗೆ ಹೆಚ್ಚು ಆನಂದ ನೀಡುವ ಕ್ಷೇತ್ರ ಇದಾದ್ದರಿಂದ ಶಂಕರನಿಗೆ ಇದು ಕಾಶಿ ನೋಡಿದ್ರೆ ತುಂಬ ಅವನಿಗೆ ಆನಂದ ಆಗುತ್ತಂತೆ. ಆನಂದ ಕಾನನ ಎನಿಸಿದೆ, ಅದಕ್ಕೆ ಇದನ್ನು ಆನಂದ ಕಾನನ ಅಂತಲೂ ಕರೀತಾರೆ. ಇವನು ಸ್ಮಶಾನವಾಸಿ, ಅವನು ಸ್ಮಶಾನವಾಸಿ ಈಶ್ವರ. ಆದ್ದರಿಂದ ಶಿವನ ವಾಸಸ್ಥಾನವು ಪಂಚಭೂತಗಳು ಏಕೀಕರಿಸುವ ಸ್ಥಳವೂ ಆಗಿರುವ ಕಾಶಿಯನ್ನು ಮಹಾಸ್ಮಶಾನ ಎಂದು ಕರೆಯಲಾಯಿತು. ಇಲ್ಲಿ ಪಂಚಭೂತಗಳು ಶಿವ ವಾಸಸ್ಥಾನವೂ ಆಗಿದೆ, ಪಂಚಭೂತಗಳ ಲೀನವಾಗುವಂಥ ಸ್ಮಶಾನವೂ ಇದಾಗಿರೋದ್ರಿಂದ ಇದನ್ನು ಕಾಶಿಯನ್ನು ಮಹಾಸ್ಮಶಾನ ಅಂತ ಕರೆಯಲಾಗಿದೆ. ಇದೊಂದು ಶಕ್ತಿಪೀಠವೂ ಆಗಿದೆ. ಇಲ್ಲಿ ಶಕ್ತಿಪೀಠ ಕೂಡ ಇದೆ. ಸತೀದೇವಿಯು ವಿಶಾಲಾಕ್ಷಿಯಾಗಿ ಇಲ್ಲಿ ನಿಂತಿದ್ದಾಳೆ. ವಿಶಾಲಾಕ್ಷಿ ಅನ್ನೋ ಹೆಸರಲ್ಲಿ ಇಲ್ಲಿ ಇದ್ದಾಳೆ. ಕಾಶಿಯ ಇತಿಹಾಸ ಭವ್ಯವಾದುದು, ಹೇಳಕಸದಳ, ತುಂಬ ಅದು ವಿವರವಾಗಿ ಇದೆ. ದಿವೋದಾಸ ಪ್ರತರ್ಧನ ಅಲರ್ಕ, ಇಲ್ಲಿ ಯಾರ್ಯಾರು ಇದ್ದರು ಅಂದರೆ ದಿವೋದಾಸ, ಪ್ರತರ್ಧನ, ಅಲರ್ಕ ಮುಂತಾದ ಪಾಂಡವ ವಂಶಜರು ಕಾಶಿಯ ರಾಜರಾಗಿದ್ದರು. ಪಾಂಡವರ ವಂಶಕ್ಕೆ ಸೇರಿದವರೆಲ್ಲ ಇಲ್ಲಿ ರಾಜರಾಗಿ ಆಳ್ತಾ ಇದ್ದರು. ದಶರಥನ ಅಶ್ವಮೇಧ ಯಜ್ಞಕ್ಕೆ ಕಾಶಿರಾಜನಿಗೂ ಆಹ್ವಾನ ನೀಡಲಾಗಿತ್ತು. ಅಶ್ವಮೇಧ ಯಾಗಕ್ಕೆ ಕಾಶಿರಾಜರಿಗೂ ಆಹ್ವಾನ ಕೊಟ್ಟಿದ್ದ ದಶರಥ ಎಂದು ವಾಲ್ಮೀಕಿಗಳು ಹೇಳಿದ್ದಾರೆ. ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ಈ ವಿಷಯ ಸಿಗುತ್ತೆ. ಸೀತಶೋಧಕಕ್ಕಾಗಿ ಎಲ್ಲ ದಿಕ್ಕುಗಳಲ್ಲಿ ಹೊರಟ ಕಪಿಗಳ ಪೈಕಿ, ಎಲ್ಲ ಸೀತಾಶೋಧಕ್ಕಾಗಿ ಎಲ್ಲ ಕಡೆಗೂ ಹೋಗ್ತಾರೆ ಕಪಿಗಳು. ಆ ಪೈಕಿ ವಿನತ ಎಂಬ ಹೆಸರಿನ ಕಪಿಯು ಕಾಶಿಗೆ ಬಂದಿತ್ತು. ಆ ಕಪಿ ಕೂಡ ಕಾಶಿಗೆ ಬಂದು ಸೀತೆ ಶೋಧನ ಮಾಡೋಕ್ಕೋಸ್ಕರ ಬರುತ್ತೆ. ಕಾಶಿರಾಜನು ಮಹಾಭಾರತದ ಸಂಗ್ರಾಮದಲ್ಲಿ, ಮಹಾಭಾರತದ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿದ್ದನು. ಆ ರಾಜ ಪಾಂಡವರ ಪರವಾಗಿ ಹೋರಾಡಿರ್ತಾನೆ. ಕಾಶಿ ಅಂದರೆ ಕುಶ ಮತ್ತು ಬ್ರಹ್ಮದತ್ತ ಮುಂತಾದ ಉಪಾಧಿಗಳಿಂದ ನೂರಾರು ಅರಸರು ಕಾಶಿಯನ್ನು ಆಳಿದ್ದಾರೆ. ಇಲ್ಲಿ ಅನೇಕ ರಾಜರು ಅರಸರಾಗಿದ್ದರು. ಕಾಶಿ ನಗರವು ಭಗವಾನ್ ಬುದ್ಧನ ಚರಣಸ್ಪರ್ಶದಿಂದ ಪುನೀತವಾಗಿದೆ. ಬುದ್ಧನ ಪಾದಸ್ಪರ್ಶದಿಂದ ಇದು ಪಾವನವಾಗಿದೆ. ಅವನ ಮೊದಲ ಪ್ರವಚನವು ಕಾಶಿಯಿಂದ 10 ಕಿಲೋಮೀಟರ್ ದೂರದ ಸಾರನಾಥದಲ್ಲಿ ನಡೆಯಿತು. ಇಲ್ಲಿಗೆ 10 ಕಿಲೋಮೀಟರ್ ದೂರದಲ್ಲಿ ಸಾರನಾಥ ಅನ್ನೋ ಜಾಗ ಇದೆ, ಅಲ್ಲಿ ಮೊದಲ ಪ್ರವಚನ ಆಗುತ್ತೆ. ಆದ್ದರಿಂದ ಕಾಶಿಯು ಬೌದ್ಧರಿಗೂ ಪವಿತ್ರ ಕ್ಷೇತ್ರವಾಗಿದೆ. ಬೌದ್ಧರಿಗೂ ಇದು ಪವಿತ್ರ ಕ್ಷೇತ್ರ ಆಗಿದೆ.
23ನೇ ತೀರ್ಥಂಕರನಾದ ಪಾರ್ಶ್ವನಾಥನು ಕಾಶಿಯಲ್ಲಿ ಜನಿಸಿದವನು. ಪಾರ್ಶ್ವನಾಥನವನು ಇಲ್ಲಿ ಕಾಶಿಯಲ್ಲಿ ಜನಿಸ್ತಾನೆ. 23ನೇ ತೀರ್ಥಂಕರ ಇವನು. ಇವನ ತಂದೆಯಾದ ಅಶ್ವಸೇನನು ಕಾಶಿಯ ಅರಸನಾಗಿದ್ದನು. ಅವರಪ್ಪ ಅಶ್ವಸೇನ ಅಂತಿರ್ತಾನೆ, ಅವನು ಕಾಶಿಯಲ್ಲಿ ರಾಜನಾಗಿರ್ತಾನೆ. 11ನೆಯ ತೀರ್ಥಂಕರನಾದ ಶ್ರೇಯಾಂಸನಾಥನು ಸಾರನಾಥದಲ್ಲಿ ಜನಿಸಿದವನು. ಇವನು 11ನೇ ತೀರ್ಥಂಕರ ಸಾರನಾಥದಲ್ಲಿ ಜನಿಸ್ತಾನೆ. ಈ ಕಾರಣಗಳಿಂದ ಕಾಶಿ ಸಾರನಾಥಗಳು ಜೈನರಿಗೂ ದಿವ್ಯ ಕ್ಷೇತ್ರಗಳಾಗಿವೆ. ಇದು ಜೈನರಿಗೂ ಕೂಡ ಯಾತ್ರಾ ಸ್ಥಳ ಆಗಿದೆ. ಭಗವಾನ್ ವೇದವ್ಯಾಸರು ಮತ್ತು ಯೋಗಿ ಜೈಗೀಶವ್ಯರು ಕಾಶಿಯ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ್ದಾರೆ. ವ್ಯಾಸರು ಮೊದಲಾಗಿ ಇಲ್ಲಿ ಜ್ಞಾನದ ಬೆಳಕನ್ನು ನೀಡಿದ್ದಾರೆ. ಇದೇ ದಿವ್ಯ ಕ್ಷೇತ್ರದಲ್ಲಿ ಆದಿಶಂಕರರು ಪಾಂಡಿತ್ಯಪೂರ್ಣ ಶಾಸ್ತ್ರಾರ್ಥ ನಡೆಸಿ ಸರ್ವಜ್ಞ ಪೀಠವನ್ನೇರಿದರು. ಇದೇ ಕ್ಷೇತ್ರದಲ್ಲಿ ಆದಿಶಂಕರರು ಪಾಂಡಿತ್ಯ ಪೂರ್ಣ ನಡೆಸಿ ಶಾಸ್ತ್ರಾರ್ಥ ನಡೆಸಿ ಸರ್ವಜ್ಞ ಪೀಠವನ್ನು ಇಲ್ಲಿಂದನೇ ಏರೋದವರು. ಅಂದಿನಿಂದ ಕಾಶಿಯು ಅದ್ವೈತ ತತ್ವಜ್ಞಾನದ ಶ್ರೇಷ್ಠ ಪೀಠವಾಗಿ ಮೆರೆಯುತ್ತಿದೆ. ಆವಾಗಿಂದ ಇದು ಅದ್ವೈತ ಸಿದ್ಧಾಂತಗಳಿಂದ ಇದು ಮೆರೀತಾ ಇದೆ ಕಾಶಿ. ಇದೇ ರೀತಿ ಕಳೆದ ಶತಮಾನದಲ್ಲಿ ಆದಿತ್ಯ ಬ್ರಹ್ಮಚಾರಿ ಜಯಾನಂದ ಸರಸ್ವತಿಯವರು ತಮ್ಮ ವಾದದಿಂದ ವಿದ್ವಜ್ಜನರ ಮನವನ್ನೇ ಸೂರೆಗೊಂಡು ವೇದಗಳ, ಇಲ್ಲಿ ಜಯಾನಂದ ಸರಸ್ವತಿ ಅಂತ ಇರ್ತಾರೆ, ಅವರು ಇಲ್ಲಿ ಜನರುಗಳನ್ನು ವಾದದಲ್ಲಿ ವಿದ್ವಜ್ಜನರ ಸೋಲಿಸಿ ತಮ್ಮ ವೇದ ವಿದ್ವತ್ತನ್ನು ಮನವರಿಕೆ ಮಾಡಿಕೊಡ್ತಾರೆ. ಸಾರ್ವಭೌಮತೆಯನ್ನು ಕಾಶಿಯಲ್ಲಿ ನೆಲೆಸಿದರು. ತಮ್ಮ ಪಾಂಡಿತ್ಯವನ್ನು ಕಾಶಿ ಜನರಿಗೆಲ್ಲ ತೋರಿಸ್ಕೊಡ್ತಾರೆ ದಯಾನಂದ ಸರಸ್ವತಿಯವರು. ಸ್ವಾಮಿ ವಲ್ಲಭಾಚಾರ್ಯರ ಪಿತೃಭೂಮಿಯು ಕಾಶಿಯೇ. ವಲ್ಲಭಾಚಾರ್ಯರದು ಕೂಡ ಕಾಶಿದೆ, ಇವರಿಗೆ ಹುಟ್ಟಿದ ಜಾಗ. ಅವರ ಅಧ್ಯಯನ ಇಲ್ಲೇ ನಡೆಯಿತು. ಅವರ ವ್ಯಾಸಂಗ ಕೂಡ ಇಲ್ಲೇ ನಡೆಯಿತು. ವೈಷ್ಣವ ಸಂತ ಜೈನ ಮಹಾಪ್ರಭುಗಳು ದೀರ್ಘಕಾಲ ಕಾಶಿಯಲ್ಲಿದ್ದರು. ಇವರೆಲ್ಲ ದೀರ್ಘಕಾಲದಲ್ಲಿ ಕಾಶಿಯಲ್ಲಿ ವಾಸ ಮಾಡ್ತಿರ್ತಾರೆ. ಕಾಶಿಯ ಪಂಚಗಂಗಾ ಘಾಟ್ ಇಂದಿಗೂ ಕಬೀರರ ಗುರುಗಳಾದ, ಇವತ್ತು ಕೂಡ ಕಬೀರರ ಗುರುಗಳಾದ ರಾಮಾನಂದರನ್ನು ನೆನಪಿಸುತ್ತದೆ. ಅವರ ಗುರುಗಳು ರಾಮಾನಂದರು ಅಂತಿರ್ತಾರೆ, ಅವರು ಕಬೀರರ ಗುರುಗಳು. ಇದೇ ಅವರ ಶಿವ ನಿವಾಸ ಮತ್ತು ತಪಸ್ಥಳವಾಗಿತ್ತು. ತಪಸ್ ಮಾಡಿದ ಸ್ಥಳ ಕೂಡ ಇದೇನೆ. ಹಸಿ ಘಾಟದ ಸಮೀಪದಲ್ಲಿರುವ ತುಳಸಿ ಘಾಟ್ ಎಂಬಲ್ಲಿ ಕುಳಿತ ಸಂತ ತುಳಸಿದಾಸರು ರಾಮಚರಿತ ಮಾನಸ ದಿವ್ಯ ಗ್ರಂಥವನ್ನು ರಚಿಸಿದರು. ತುಳಸಿ ಘಾಟನ ಮುಂದೆ ಅವರಲ್ಲಿ ಕೂತು ರಾಮಮಾನಸ ಚರಿತವನ್ನು ಬರೀತಾರೆ. 16-17ನೇ ಶತಮಾನದಲ್ಲಿದ್ದ ಸಂಸ್ಕೃತದ ಅಗ್ರಮಾನ್ಯ ಕವಿ ಜಗನ್ನಾಥ ಪಂಡಿತನು ಕಾಶಿಯವನು. ಜಗನ್ನಾಥ ಪಂಡಿತನು ಕೂಡ ಅಗ್ರಮಾನ್ಯನಾಗಿದ್ದ ಕಾಶಿಯಲ್ಲಿ. ಆತ ಗಂಗೆಯ ವಯ್ಯಾರದ ವೈಭವಕ್ಕೆ ಮನಸೋತು ಸಂಸ್ಕೃತದಲ್ಲಿ 53 ಪದ್ಯಗಳನ್ನೊಳಗೊಂಡ ಒಂದು ಖಂಡಕಾವ್ಯವನ್ನು ಬರೆದ. ಇದು 53 ಪದ್ಯ ಇದೆಯಂತೆ, ಅದು ಖಂಡಕಾವ್ಯ ಬರೀತಾನೆ. ಅದು ಗಂಗಾಲಹರಿ, ಪೀಯೂಷ ಲಹರಿ,
ಅಥವಾ ಗಂಗಾಲಹರಿ ಎಂದೇ ಅದು ಪ್ರಸಿದ್ಧವಾಗಿದೆ. ಗಂಗಾಲಹರಿ ಅಂತ ಹೆಸರುವಾಸಿ ಆಗಿದೆ. ಈ ಎಲ್ಲ ಮಹಾತ್ಮರಿಂದ ಕಾಶಿಯ ಪ್ರತಿಷ್ಠೆ ಹೆಚ್ಚಿತು. ಇವರೆಲ್ಲರ ಅನುಗ್ರಹದಿಂದ ಕಾಶಿ ಪ್ರತಿಭೆ ಹೆಚ್ಚಾಗಿದೆ. ಅರ್ವಾಚಿನ ಕಾಲದಲ್ಲಿಯೂ ಕಾಶಿಯು ಮಹಾಮಾಯ ಮಾಳವೀಯ ಡಾಕ್ಟರ್ ಅನಿಬೆಸೆಂಟ್, ಚಂದ್ರಶೇಖರ್ ಆಜಾದ್, ರಾಜೇಂದ್ರ ಲಾಹಿರಿ, ನೃಪೇಂದ್ರ, ಸುಶೀಲಾ ಲಾಹಿರಿ, ಸನ್ಯಾಲ್ ಸಹೋದರರು, ಬ್ಯಾನರ್ಜಿ ಸಹೋದರರು ಮುಂತಾದ ಸಮಾಜ ಸುಧಾರಕರು ಹಾಗೂ ಕ್ರಾಂತಿಕಾರಿಗಳ ಜನ್ಮಭೂಮಿ ಮತ್ತು ಲೀಲಾಭೂಮಿಯಾಗಿ ಮೆರೆದಿದೆ. ಇಂಥ ಕ್ರಾಂತಿಕಾರರಿಗೂ ಇದೆ, ಸಂತರಿಗೂ ಇದೆ, ಸನ್ಯಾಸಿಗಳಿಗೂ ಇದು ಎಲ್ಲರಿಗೂ ಜಾಗ ಕೊಟ್ಟಿದೆ ಈ ಕಾಶಿ. ಕಾಶಿಯು ಮತಾಂಧ ಸ್ಲೇಚ್ಛೇಶ್ವರನಿಂದ ಯವನರಿಂದ ಅನೇಕ ಬಾರಿ ವಿನಾಶಕ್ಕೆ ಗುರಿಯಾಗಬೇಕಾಯಿತು. ಮುಸ್ಲಿಮರ ಆಳ್ವಿಕೆಗೆ ಅನೇಕ ಸಾರಿ ಕಾಶಿ ಒಳಗಾಗಬೇಕಾದ ಸಂದರ್ಭ ಬರುತ್ತೆ. ಈ ನಗರವು ತನ್ನ ಬದುಕಿನಲ್ಲಿ ಬಹಳಷ್ಟು ಏರಿಳಿತಗಳನ್ನು ಕಂಡಿದೆ. ಎಷ್ಟೋ ಸಲ ಹಾಳಾಗುತ್ತೆ, ಮತ್ತು ಜೀರ್ಣೋದ್ಧಾರ ಆಗುತ್ತೆ. ಹೀಗೆ ಅನೇಕ ವರ್ಷಗಳನ್ನು ಇದು ಕಂಡಿದೆ. ಕೆಳಗೆ ಬಿದ್ದಂತೆಲ್ಲ ನಮ್ಮ ಸಮಾಜ ಇದನ್ನು ಎತ್ತಿ ನಿಲ್ಲಿಸಿದೆ. ಇದನ್ನು ಯಾವಾಗಲೂ ಕೆಳಗಡೆ ಬಿದ್ದಿದ್ದನ್ನು ಅವ್ರು ಎತ್ತಿ ಯಾವಾಗಲೂ ನಿಲ್ಲಿಸ್ತಾ ಇದ್ದರು. ಈ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಮಂದಿರಗಳಿವೆ. ಎಲ್ಲೋಡಿದ್ರೂ ಸುತ್ತಮುತ್ತ ಇಲ್ಲಿ ಅನೇಕ ಮಂದಿರಗಳಿದೆ. ಆದ್ದರಿಂದ ಇದನ್ನು ಮಂದಿರದ ನಗರ ಎಂದು ಕರೆದಿದ್ದಾರೆ. ಇದನ್ನು ಮಂದಿರದ ನಗರ ಅಂತಲೇ ಕರೀತಾರೆ. ಅನಾಗರಿಕ ದರೋಡೆಕೋರನಾದ ಅವನಿಗೆ ಅನಾಗರಿಕ ಅಂತಲೇ ಕರಿಬೇಕು. ದರೋಡೆಕಾರನಾದ ಘಜ್ನಿ ಮಹಮ್ಮದನು ಸೋಮನಾಥ ಮತ್ತು ಮಥುರಾಗಳೊಂದಿಗೆ ಸೋಮನಾಥಪುರ ಮತ್ತು ಮಥುರಾ ನಗರಗಳನ್ನು ಜೊತೆಗೆ ಕಾಶಿಯನ್ನು ಕೊಳ್ಳೆ ಹೊಡೆದ. ಇಲ್ಲಿಗೆ ಬಂದು ಕಾಶಿ ನಗರವನ್ನು ಕೊಳ್ಳೆ ಹೊಡಿತಾನೆ ಘಜ್ನಿ ಮಹಮ್ಮದ್. ಅವನ ಕಾಲದಲ್ಲಿ ಕಾಶಿಯಲ್ಲಿದ್ದ ಎಲ್ಲ ಮಂದಿರಗಳು ಅವನ ದುಷ್ಕೃತ್ಯಕ್ಕೆ ಬಲಿಯಾಗಿ ಭಗ್ನಗೊಂಡವು. ಆ ಮಂದಿರಗಳೆಲ್ಲ ನಾಶ ಮಾಡ್ತಾನೆ, ಅದು ಕೆಳಗಡೆ ಎಲ್ಲ ಬೀಳಿಸ್ತಾನೆ, ನೆಲಸಮ ಮಾಡ್ತಾನೆ. ಸಾರನಾಥದ ಬೌದ್ಧ ಶ್ರದ್ಧಾ ಕೇಂದ್ರಗಳನ್ನು ಇವರು ಭಗ್ನಗೊಳಿಸಿದ್ದಾನೆ. ಬೌದ್ಧರದು ಕೂಡ ಬಿಡಲಿಲ್ಲ, ಅದನ್ನು ಭಗ್ನ ಮಾಡ್ತಾನೆ. ಕ್ರಿಸ್ತ ಶಕ 1033ರಲ್ಲಿ ಘಜ್ನಿಯ ಆಕ್ರಮಣ ನಡೆದಾಗ ಚೇದಿ ವಂಶದ ಗಾಂಗೇಯ ದೇವನು ಕಾಶಿಯ ಅರಸನಾಗಿದ್ದನು. ಆವಾಗ ಅವನು ಗಾಂಗೇಯನವನು ಘಜ್ನಿ ಬಂದಾಗ ಅಲ್ಲಿ ಅರಸನಾಗಿರ್ತಾನೆ. ಘಜ್ನಿಯ ಜೊತೆಗೆ ಬಂದ ಕವಿ ಸಾಹಿತಿ ಅಲ್ಬೋರ್ನಿ ಈ ವಿಧ್ವಂಸಕ ಕೃತ್ಯದಿಂದಾಗಿ ಇಸ್ಲಾಂ ಬಗ್ಗೆ ಹಿಂದೂಗಳಿಗೆ ತಿರಸ್ಕಾರ ಹುಟ್ಟಿದೆ ಎಂದು ಬರೆದಿದ್ದಾನೆ. ಇದಕ್ಕೆ ಇವನು ಅನಿಸುತ್ತೆ ಇವರಿಗೆ ಹಿಂದೂಗಳ ಮೇಲೆ ದ್ವೇಷ ಇದೆ ಅಂತ ಅವನ ಪುಸ್ತಕದಲ್ಲಿ ಬರೀತಾನೆ ಅಲ್ಬೋರ್ನಿಯ ಅನ್ನೋನು. ತಿರಸ್ಕಾರ ಹುಟ್ಟಿದೆ ಎಂದು ಬರೆದಿದ್ದಾನೆ. ಘಜ್ನಿಯ ನಂತರ ಗೋವಿಂದಾಚಂದ್ರನ ಆಳ್ವಿಕೆಯ ಕಾಲದಲ್ಲಿ ಇವನಾದಮೇಲೆ ಗೋವಿಂದಾಚಾರ್ಯ ಅಂತ ಬರ್ತಾನೆ. ನಡೆದ ಆಕ್ರಮಣಗಳನ್ನು ಹಿಂದೂಗಳು ಯಶಸ್ವಿಯಾಗಿ ತಡೆದಿದ್ದರು. ಗೋವಿಂದಾಚಾರ್ಯನ ಕಾಲದಲ್ಲಿ ಹಿಂದೂಗಳು ಈ ಆಕ್ರಮಣವನ್ನು ತಡೀತಾರೆ. 1194ರಲ್ಲಿ ಘೋರಿ ಮಹಮ್ಮದನು ಕುತ್ಬುದ್ದೀನ್
ಐಬಕ್ಕನೊಂದಿಗೆ ಕಾಶಿಯ ಮೇಲೆ ಆಕ್ರಮಣ ನಡೆಸಿದ. ಮಹಮ್ಮದ್ ಗೋರಿ ಕುತ್ಬುದ್ದೀನ್ ಐಬಕ್ಕನ ಜೊತೆ ಅವನು ಇಲ್ಲಿ ಕಾಶಿನ ಆಕ್ರಮಣ ಮಾಡ್ತಾನೆ. ಈ ಇಬ್ಬರು ಶತ್ರುಗಳು ಕಾಶಿಯ ನೂರಾರು ಮಂದಿರಗಳನ್ನು ಕೆಡವಿದರು. ನೂರಾರು ಮಂದಿರಗಳನ್ನು ನೆಲಸಮ ಮಾಡ್ತಾರೆ. ಮಂದಿರಗಳಲ್ಲಿದ್ದ ಸ್ಥಳಗಳಲ್ಲಿ ಅವುಗಳ ಅವಶೇಷಗಳಿಂದಲೇ ಮಸೀದಿಗಳನ್ನು ಕಟ್ಟಿಸಿದರು. ಅದು ಯಾವ್ಯಾವುದು ಅವ್ರ ಕಲ್ಲು ಮಣ್ಣು ಏನೇನಿರುತ್ತೆ ಅದನ್ನೇ ಹಾಕಿ ಮಸೀದಿ ಕಟ್ಟಿಸ್ತಾರೆ. ಈ ಲೂಟಿಯಲ್ಲಿ ಚಿನ್ನ ಬೆಳ್ಳಿಗಳ ಪರ್ವತಗಳನ್ನು ಅವರು ಸಂಗ್ರಹಿಸಿದರು. ಬೆಳ್ಳಿ ಬಂಗಾರಗಳನ್ನೆಲ್ಲ ಅವರು ಸಂಗ್ರಹಣೆ ಮಾಡಿ ಸುಮಾರು 1700 ಒಂಟೆಗಳ ಮೇಲೆ 1700 ಒಂಟೆಗಳ ಮೇಲೆ ಈ ಸಂಪತ್ತಿನೆಲ್ಲ ದೋಚಿದ್ರಂತೆ. ಮೇಲೆ ಲೂಟಿ ಮಾಡಿದ ಸಂಪತ್ತನ್ನು ಸಾಗಿಸಿದರು. ಇಷ್ಟೆಲ್ಲ ಸಂಪತ್ತನ್ನು 1700 ಒಂಟೆಗಳ ಮೇಲೆ ಸಾಗಿಸ್ತಾರೆ ಇವರಿಬ್ಬರೂ. 1458ರಲ್ಲಿ ಮಹಮ್ಮದ್ ಶಾ ಎಂಬುವನು ವಕ್ರದೃಷ್ಟಿಗೆ ಕಾಶಿ ಬಲಿಯಾಯಿತು. ಮಹಮ್ಮದ್ ಶಾ ಅನ್ನೋ ವಕ್ರದೃಷ್ಟಿಗೆ ಮತ್ತೆ ಇದು ಬಲಿಯಾಯಿತು. ಇವನು ಮಂದಿರಗಳನ್ನು ಉತ್ತಸ್ಥಗೊಳಿಸಿದ. ಅಂದರೆ ಜೋಧ್ಪುರದ ಪ್ರಾಚೀನ ಮತ್ತು ಸುಪ್ರಸಿದ್ಧ ಪದ್ಮೇಶ್ವರ ಮಂದಿರವನ್ನು ನೆಲಸಮಗೊಳಿಸಿ ಆ ಮಂದಿರದ ಕಲ್ಲುಗಳಿಂದಲೇ ಮಸೀದಿ ಕಟ್ಟಿಸಿದ. ಪದ್ಮೇಶ್ವರನ ಮಂದಿರವನ್ನು ಬೇಡಿಸಿ ಅದರಲ್ಲೇ ಮಸೀದಿನ ಕಟ್ಟಿಸ್ತಾನೆ ಮಹಮ್ಮದ್ ಶಾನವನು. ಆ ಮಸೀದಿಯನ್ನು ಇಂದು ವಾಲ್ ದರ್ವಾಜಾ ಮಸ್ಜಿದ್ ಎಂದು ಕರೆಯುತ್ತಾರೆ. 1494ರಲ್ಲಿ ಸಿಕಂದರ್ ಲೂದಿ ಕಾಶಿಯಲ್ಲಿ ತನ್ನ ಪೈಶಾಚಿಕ ಕೃತ್ಯಗಳನ್ನು ನಡೆಸಿದ. 1494ರಲ್ಲಿ ಇಲ್ಲಿ ಲೂದಿ ಅನ್ನೋನು ಕಾಶಿಯಲ್ಲಿ ಪೈಶಾಚಿಕ ಕೃತ್ಯಗಳನ್ನು ನಡೆಸ್ತಾನೆ. ಇಡೀ ಕಾಶಿ ನಗರವನ್ನು ಬೆಂಕಿಯ ಬಾಯಿಗೆ ನೂಕುವುದರ ಜೊತೆಗೆ ವಿತ್ತ ಮಾನ ಪ್ರಾಣಗಳನ್ನು ಅಪಹರಿಸಿದ್ದಲ್ಲದೆ ಆ ಜನನ ಪ್ರಾಣ ಮಾನ ಎಲ್ಲ ಅಪಹರಿಸಿದ್ದಲ್ಲದೆ ವಿಶ್ವನಾಥ ಮಂದಿರವನ್ನು ಪುಡಿ ಮಾಡಿದನು. ಅದನ್ನು ಚೂರು ಮಾಡ್ತಾನಂತ ಹೇಳಕ್ಕೆ ಹೆಸರಿಲ್ಲದೆ ಇದೆ. ಇಷ್ಟಕ್ಕೆ ನಿಲ್ಲದೆ ವಿಶ್ವನಾಥ ಮಂದಿರವನ್ನು ಅದರ ಮೂಲ ಸ್ಥಳದಲ್ಲಾಗಲಿ ಇತರ ಕಡೆಗಳಲ್ಲಾಗಲಿ ಮತ್ತೊಮ್ಮೆ ಕಟ್ಟದಂತೆ ನಿಷೇಧವನ್ನು ಹೇರಿದನು. ಇಲ್ಲಿ ಯಾರು ಏನು ಮಾಡಬಾರ್ದು ಅಂತ ಕಟ್ಟಾಜ್ಞೆ ಮಾಡ್ತಾನೆ ಆ ಜಾಗದಲ್ಲಿ. ಆತ ರಾಮಭಕ್ತ ಕಬೀರರನ್ನು ಕಲ್ಲಿನೊಂದಿಗೆ ಬಂಧಿಸಿ ಗಂಗೆಯಲ್ಲಿ ಮುಳುಗಿಸುವುದರ ಮೂಲಕ ಮನುಕುಲವೇ ನಾಶವಾಗುವಂತೆ ಮಾಡಿದ. ಇದರ ಜೊತೆಯಲ್ಲಿ ಅವನೇನು ಮಾಡ್ತಾನೆ, ರಾಮಭಕ್ತ ಕಬೀರರನ್ನು ಕಲ್ಲಿನೊಂದಿಗೆ ಆ ಕಲ್ಲಿನ ಜೊತೆಯಲ್ಲಿ ಬಂಧಿಸಿ ಗಂಗೆಯಲ್ಲಿ ಮುಳುಗಿಸ್ತಾನಂತೆ ಕಬೀರನ. ಮನುಕುಲನೇ ಇರಬಾರ್ದು ಅನ್ನೋ ನಾಶ ಆಗಿಬಿಡಬೇಕು ಅನ್ನೋ ಮನಸ್ಸು ಅವನಿಗಿತ್ತು. ಆದರೆ ಕಬೀರರು ರಾಮಧ್ಯಾನದೊಂದಿಗೆ ಎಲ್ಲ ಅಪಾಯಗಳಿಂದ ಪಾರಾಗಿ ಗಂಗೆಯಿಂದ ಹೊರಬಂದುದು ಒಂದು ಪವಾಡವೇ ಸರಿ. ಅವರ ರಾಮಧ್ಯಾನದಲ್ಲಿದ್ದರು. ಹಾಗಾಗಿದ್ದರಿಂದ ಗಂಗೆಯಿಂದ ಮತ್ತೆ ಅವರು ಹೊರಗಡೆ ಬರ್ತಾರೆ ಪವಾಡ ಸದೃಶವಾಗಿ. ಸಿಕಂದರ್ ಲೂದಿಯ ನಿಷೇಧಾಜ್ಞೆಯ ಬಳಿಕ ಸುಮಾರು 70 ವರ್ಷಗಳ ಕಾಲ ಕಾಶಿಯಲ್ಲಿ ವಿಶ್ವನಾಥನ ಮಂದಿರವಿರಲಿಲ್ಲ. 70 ವರ್ಷಗಳ ಕಾಲ ಇಲ್ಲಿ ವಿಶ್ವನಾಥ ಮಂದಿರ ಕಾಶಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಶಿವದಿಲ್ಲದ ಕಾಶಿ ಶವವಾಗಿತ್ತು. ಅದು ಶವಕ್ಕೆ ಸಮವಾಗಿತ್ತು. ನಿರ್ಬಂಧವನ್ನು ತೆಗೆಸಲು ಹಿಂದೂಗಳು
ನಡೆಸಿದ ಪ್ರಯತ್ನಗಳು, ಅದು ಉಳಿಸ್ಕೋಬೇಕು ಅಂತ ಹಿಂದೂಗಳು ಪ್ರಯತ್ನ ಮಾಡಿದ್ರು, ಸಫಲ ಆಗಲಿಲ್ಲ. ಈ ಅವಧಿಯಲ್ಲಿ ಕಾಶಿಯ ಇತಿಹಾಸವು ಕಂಡು ಕೇಳರಿಯದಂತಹ ಕ್ಷಾಮ ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಬಲಿಯಾಯಿತು. ಯಾವತ್ತೂ ಎಲ್ಲಿ ಇತಿಹಾಸದಲ್ಲಿ ಕೇಳದೇ ಇರತಕ್ಕಂಥ ಇಲ್ಲಿ ಏನಾಯಿತು, ಕ್ಷಾಮ ಮತ್ತು ಸಾಂಕ್ರಾಮಿಕ ರೋಗಗಳು ಇದ್ದಕ್ಕಿದ್ದಂಗೆ ಅದಕ್ಕೆ ಬಲಿಯಾಗುತ್ತೆ ಈ ಕಾಶಿ. ಹಾಗೇನು ಮಾಡ್ತಾರೆ, ಕಾಶಿವಾಸಿಗಳು ದೈನ್ಯ ಸ್ಥಿತಿಯನ್ನು ಎದುರಿಸಬೇಕಾಯಿತು. ಸದ್ಯ ಯಾರಾದರೂ ಏನಾದರೂ ಮಾಡಿದ್ರೆ ಸಾಕಲ್ಲ ಅನ್ನೋ ಪರಿಸ್ಥಿತಿಗೆ ಈ ಕಾಶಿ ಬಂದಿರುತ್ತೆ. ಆಗ ಈ ಪ್ರಕೃತಿಯ ಕೋಪಕ್ಕೆ ತುತ್ತಾದವರು ಪರಿಹಾರಕ್ಕಾಗಿ ಕಾಶಿಯ ವೇದದ ಬ್ರಹ್ಮ ನಾರಾಯಣ ಭಟ್ಟರ ಬಳಿಗೆ ಬಂದರು. ಎಲ್ಲರೂ ಆಗ ಒಂದಾಗ್ಬಿಟ್ಟು ನಾರಾಯಣ ಭಟ್ಟರ ಬಳಿಗೆ ವೇದ ಬ್ರಹ್ಮ ಅಂತ ಕರೀತಿರ್ತಾರೆ. ಅವ್ರಿಗೆ ಏನಾದರೂ ನಮಗೆ ಪರಿಹಾರ ಹೇಳಿ ಅಂತ ಬರ್ತಾರೆ ಅವರ ಬಳಿಗೆ. ನೊಂದವರಲ್ಲಿ ಸಾಕಷ್ಟು ಮಂದಿ ಮುಸ್ಲಿಮರೂ ಇದ್ದರು, ಅಲ್ಲಿ ಇಸ್ಲಾಮರು ಕೂಡ ಇದ್ದರು. ಯಾಕೆ ಅವರು ಕ್ಷಾಮ ಬೇರೆ ಇದೆಯಲ್ಲ, ಹೊಟ್ಟೆಗಿಲ್ವಲ್ಲ, ಅದಕ್ಕಾಗಿ ವಿಶ್ವನಾಥ ಮಂದಿರ ಜೀರ್ಣೋದ್ಧಾರವಾಗದೆ, ವಿಶ್ವನಾಥನ ಪುನರ್ ಪ್ರತಿಷ್ಠಾಪನೆಯಾಗದೆ ದುಷ್ಕಾಲ ದೂರವಾಗದು ಅಂತ ಹೇಳ್ತಾರೆ ಅವರು ಎಂದು ಶ್ರೀನಾರಾಯಣ ಭಟ್ಟರು ಹೇಳಿದರು. ಏಕೆ ಇದು ನಾರಾಯಣವಿದು ವಿಶ್ವನಾಥ ಮಂದಿರ ಉದ್ಧಾರ ಆಗಬೇಕು, ಅವನಿಲ್ಲಿ ಮತ್ತೆ ಪ್ರತಿಷ್ಠೆ ಆಗಬೇಕು, ಆಗ ಇಲ್ಲಿ ಕ್ಷಾಮ ಹೋಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಯಾರು? ನಾರಾಯಣ ಭಟ್ಟರು ಹೇಳಿದರು. ವಿಶ್ವನಾಥ ಮಂದಿರದ ನಿರ್ಮಾಣದ ಮೇಲೆ ವಿಧಿಸಿದ್ದ ನಿಷೇಧ ತೆಗೆಯುವಂತೆ ಕೋರಲು ಮುಸ್ಲಿಮರನ್ನು ಒಳಗೊಂಡಂತಹ ಎಲ್ಲ ಹಿಂದೂ ಮುಸ್ಲಿಮರೆಲ್ಲ ಒಟ್ಟಾಗಿ ಸೇರಿ ಅವನನ್ನು ಕೇಳ್ಕೊತಾರೆ. ಒಂದು ನಿಯೋಗ ಬಾದಶಹನ ಬಳಿ ಹೋಯಿತು. ಒಂದು ಗುಂಪು ಬಾದಶಹನ ಹತ್ರ ಹೋಗುತ್ತೆ, ಏನೋ ನಮಗೆ ಇದೆಲ್ಲ ವಿಶ್ವನಾಥ ಮಂದಿರನ ಕಟ್ಟಿಸಿ ಅಂತ. ಮಂದಿರ ನಿರ್ಮಾಣದ ಬಳಿಕ ಶ್ರೀನಾರಾಯಣ ಭಟ್ಟರು ಒಂದು ನಿಶ್ಚಿತ ಅವಧಿಯಲ್ಲಿ ಮಳೆ ತರಿಸುವುದಾದರೆ ಅವಕಾಶ ನೀಡುವುದಾಗಿ ಬಾದಶಹನು ತಿಳಿಸಿದನು. ಅವನಿಗೆ ಒಂದು ಷರತ್ತು ಹಾಕ್ತಾನೆ. ನಿರ್ಮಾಣದ ಬಳಿಕ ಶ್ರೀನಾರಾಯಣ ಭಟ್ಟರು ಏನು ಮಾಡಬೇಕು, ಒಂದು ನಿಶ್ಚಿತ ಅವಧಿಯಲ್ಲಿ ಮಳೆ ಬರೆಸ್ಬೇಕು. ಮಳೆ ಬರೆಸದೇ ಇದ್ದರೆ ಅದಕ್ಕೆ ನಿರ್ಮಾಣ ಮಾಡಿಸ್ತೀನಿ, ಇಲ್ಲ ಅವ್ರು ಮಾಡಲಿಲ್ಲ ಅಂದರೆ ಬಾದಶಾಹ ತಿಳಿಸ್ತಾನೆ. ಮಂದಿರ ನಿರ್ಮಾಣದ ಬಳಿಕ ದುಷ್ಕಾಲ ದೂರವಾಗದೇ ಇದ್ದರೆ, ಇದು ಕ್ಷಾಮ ಹೋಗದಿದ್ದರೆ ಪುನಃ ಮಂದಿರ ನೆಲಸಮವಾಗುವುದಲ್ಲದೆ ಮತ್ತದನ್ನು ಬೀಳಿಸ್ತೀನಿ, ಮತ್ತು ನಾರಾಯಣ ಭಟ್ರ ತಲೆನೂ ತೆಗಿತೀನಿ ಅನ್ನೋ ಆರ್ಡರ್ನ ಹೇಳ್ತಾನೆ. ತೆಗೆಸಲಾಗುವುದೆಂಬ ಎಚ್ಚರಿಕೆಯನ್ನು ನೀಡಲಾಯಿತು. ನಾರಾಯಣ ಭಟ್ಟರು ಷರತ್ತನ್ನು ಒಪ್ಪಿದರು. ಈ ಷರತ್ತಿಗೆ ಅವರು ಒಪ್ಕೋತಾರೆ. ಇದರಿಂದಾಗಿ 1569ರಲ್ಲಿ ನಿಷೇಧಾಜ್ಞೆ ದೂರವಾಯಿತು. ಅಲ್ಲಿಂದ ಅದು ದೂರ ಆಗುತ್ತೆ, ತೆಗಿತಾರೆ.